ಚಾಮರಾಜನಗರ ಎನ್ಕೌಂಟರ್ ಪ್ರಕರಣದ ಸ್ಫೋಟಕ ಸುದ್ದಿ ಇದು. ಎನ್ಕೌಂಟರ್ ಪ್ರಕರಣ ಸಂಬಂಧ 2 ಆಯಾಮದಲ್ಲಿ ತನಿಖೆ. ಮೊದಲನೆಯದ್ದು ಮತಾಂತರ ಆಗ್ತಿರುವ ವಿಚಾರವಾಗಿ ತನಿಖೆ. ಎರಡನೆಯದ್ದು ಆಂಟಿ ಪೋಚಿಂಗ್ ಕ್ಯಾಂಪ್ ಟಾರ್ಗೆಟ್ ಬಗ್ಗೆ. ಆಂಟಿ ಪೋಚಿಂಗ್ ಕ್ಯಾಂಪ್ ಅಂದ್ರೆ ಬೇಟೆ ತಡೆಯುವಂತಹ ಕ್ಯಾಂಪ್, ಶಿಬಿರ. ಅರಣ್ಯದ ನಡುವೆ ಅಧಿಕಾರಿಗಳು ಮಾಡಿಕೊಂಡಿರುವಂತಹ ಕ್ಯಾಂಪ್. ಆ ಕ್ಯಾಂಪ್ ಬಳಿ ಬೇಟೆಯಾಡೋಕೆ ಹೊಂಚು ಹಾಕಿದ್ದ ಮಾಹಿತಿ ಇತ್ತು. ಮತ್ತೊಂದು ಆಯಾಮ ಮತಾಂತರದ ವಿಚಾರ. ಮತಾಂತರದ ವಿಚಾರ ಯಾಕೆ ಬಂತಿಲ್ಲಿ, ಇದ್ರ ಬಗ್ಗೆಯೂ ಕೂಡ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದಿಡ್ತೀವಿ. ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದಂತಹ ಎನ್ಕೌಂಟರ್ನಲ್ಲಿ 3 ಬಲಿಯಾಗ್ತಾರೆ. ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ, ಪ್ರತಿಭಟನೆಗಳು ನಡೆಯುತ್ತೆ. ಬೇಟೆಯಾಡೋದಕ್ಕೆ ಬಂದಿದ್ರು, ಅರಣ್ಯ ಇಲಾಖೆಯ ಸಿಬ್ಬಂದಿ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಮುಂದಾದ್ರು. ಆತ್ಮರಕ್ಷಣೆಗೋಸ್ಕರ ಪ್ರತಿದಾಳಿಯನ್ನು ಮಾಡಬೇಕಾದಂತಹ ಅವಶ್ಯಕತೆ ಬಿತ್ತು ಅಂತ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಘಟನೆಯ ಬಗ್ಗೆ ವಿವರಣೆಯನ್ನು ಕೊಟ್ಟರು. ತನಿಖೆ ಚುರುಕುಗೊಂಡಿರುವಂತಹ ಈ ಸಂದರ್ಭದಲ್ಲಿ ಹಲವು ಇಂಟ್ರೆಸ್ಟಿಂಗ್ ಸಂಗತಿಗಳು ಹೊರಬೀಳ್ತಾ ಇದೆ. ಆಗಸ್ಟ್ 14ರ ರಾತ್ರಿ ತಾಮ್ರಿಪಲ್ಲಿಯ ಕ್ಯಾಂಪ್ನಲ್ಲಿ ಗುಂಡಿನ ಸದ್ದು ಮೊಳಗುತ್ತೆ. ಕಾವೇರಿ ವನ್ಯಧಾಮದಲ್ಲಿ ಗುಂಡಿನ ಸದ್ದು ಕೇಳಿ ಏನಿರಬಹುದು ಅಂತ ಹೇಳಿ ಎಲ್ಲರೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಹಿತಿಯನ್ನ ಪಡ್ಕೊಳ್ತಾರೆ. ಆಗಸ್ಟ್ 15ರಂದು ಆಂಟಿ ಪೋಚಿಂಗ್ ಕ್ಯಾಂಪ್ ಸಿಬ್ಬಂದಿ ನಿಗಾ ವಹಿಸ್ತಾರೆ. ಬೇಟೆಗಾರರು ಅಕ್ರಮ ಚಟುವಟಿಕೆಯ ಮೇಲೆ ನಿಗಾ. ಆ ದಿನದಂದೇ ಬೇಟೆಯಾಡಲು ಕಾಡಿಗೆ 4 ಹೋಗಿದ್ರು. ಧ್ವಜಾರೋಹಣಕ್ಕೆ ಬಾರದೆ ಅಧಿಕಾರಿಗಳು ಅಲ್ಲೇ ಉಳ್ಕೊಂಡಿದ್ರು. ಅಧಿಕಾರಿಗಳು ಇಲ್ಲ, ಎಲ್ಲರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಬ್ಯುಸಿಯಾಗಿರ್ತಾರೆ ಅಂತ ಹೇಳಿ ಕ್ಯಾಂಪ್ ಬಳಿ ಬೇಟೆಗೆ ಬಂದಿದ್ರು ಅನ್ನೋದು ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಈ ಬೇಟೆಗಾರರ ಬೇಟೆಯಾಡಿದ್ದಾರೆ. ಸ್ಫೋಟಕ್ಕೆ ಆಂಟಿ ಪೋಚಿಂಗ್ ಕ್ಯಾಂಪ್ ಛಿದ್ರವಾಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬೇಟೆಗೆ ಹೋದಾಗ ಸಿಬ್ಬಂದಿ ಮತ್ತು ಬೇಟೆಗಾರರ ನಡುವೆ ಗುಂಡಿನ ಕಾಳಗ ನಡೆಯುತ್ತೆ. ಪರಸ್ಪರ ಫೈರಿಂಗ್ ಆಗುತ್ತೆ. 3 ಮೃತಪಟ್ಟ ನಂತರ ಅರಣ್ಯ ಅಧಿಕಾರಿಗಳೇ ಟಾರ್ಗೆಟ್. ಮೃತರ ಕಡೆಯವರಿಂದ ಅರಣ್ಯ ಇಲಾಖೆಯ ಕಚೇರಿಗಳನ್ನು ಸ್ಫೋಟ ಮಾಡಲಾಗುತ್ತೆ. ಕ್ಯಾಂಪ್ಗಳನ್ನು ಗುರಿಯಾಗಿಸಿಕೊಂಡು ಸ್ಫೋಟ ಮಾಡಿದ ಮಾಹಿತಿ ಇದೆ. ಅರಣ್ಯ ಸಿಬ್ಬಂದಿ ಮತ್ತು ಕಚೇರಿಯನ್ನ ಗುರಿಯಾಗಿಸಿಕೊಂಡೇ ದಾಳಿ. ಇದು 3 ಮೃತಪಟ್ಟಿದ್ದಕ್ಕೆ ಪ್ರತಿಕಾರವಾಗಿ ದಾಳಿ ಮಾಡಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಬಲಿಯಾದವರಿಂದ ಒಂದಷ್ಟು ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಅದರಲ್ಲಿ ಅನುಮಾನಕ್ಕೆ ಕಾರಣ ಆಗಿದ್ದು ಹೊಸ ಚಪ್ಪಲಿ. ಒಂದು ವೇಳೆ ಬೇಟೆಯಾಡೋದಕ್ಕೆ ಹೋಗಿರುವವರು ಈ ಚಪ್ಪಲಿಯನ್ನ ಧರಿಸ್ಕೊಂಡು ಹೋಗಿದ್ದಿದ್ರೆ ಚಪ್ಪಲಿಯಲ್ಲಿ ರಕ್ತದ ಕಲೆಯೋ ಅಥವಾ ಸುತ್ತಾಡಿರೋದಕ್ಕೆ ಮಣ್ಣಿನ ಕಲೆಯೋ ಇರಬೇಕಿತ್ತು. ಆದರೆ ಈ ಹೊಸ ಚಪ್ಪಲಿ ಯಾವುದೇ ರೀತಿಯ ಗಲೀಜ್ ಆಗದೆ ಅಂಗಡಿಯಿಂದ ಹೇಗೆ ತಂದಿರ್ತೀವೋ ಹಾಗೆಯೇ ಇದೆ. ಇದು ಒಂದು ಕಡೆ ಅನುಮಾನಕ್ಕೆ ಕಾರಣವಾಯಿತು. ಅದರ ಹೊರತಾಗಿ ಬೇರೆ ಬೇರೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅದು ಬೇಟೆಗೆ ಹೋಗಿದ್ರು ಅನ್ನೋದಕ್ಕೆ ಪುಷ್ಟಿ ಕೊಡುವಂತಹ ಸಂಗತಿಗಳು. ಆಗಸ್ಟ್ 15ರ ಬೆಳಗ್ಗೆ 6 ಕಡೆ ಬೇಟೆಗಾರರ ಕಡೆಯವರು ಸ್ಫೋಟ ಮಾಡ್ತಾರೆ. ಕೊತ್ತನೂರು ವಲಯಕ್ಕೆ ಸೇರಿದಂತಹ ಮಿಂಚಿನಹಳ್ಳಿ ಎಪಿ ಕ್ಯಾಂಪ್, ಭೀಮೇಶ್ವರಿ ಎಪಿ ಕ್ಯಾಂಪ್ ಮೇಲೆ ದಾಳಿಯನ್ನ ಮಾಡ್ತಾರೆ. ಹನೂರು ವಲಯಕ್ಕೆ ಸೇರಿದ ಒಳ್ಳೆಮರದ ಹಟ್ಟಿ ಎಪಿ ಕ್ಯಾಂಪ್, ಬೂದಿಕೆರೆ ಎಪಿ ಕ್ಯಾಂಪ್, ಬಂಡಹಳ್ಳಿ, ಕಲಿದೊಡ್ಡಿ ಎಪಿ ಕ್ಯಾಂಪ್, ಒಟ್ಟು 6 ಕ್ಯಾಂಪ್ಗಳನ್ನ ಬೇಟೆಗಾರರ ಕಡೆಯವರು ಸ್ಫೋಟಿಸಿದ್ದಾರೆ. ನಮ್ಮವರನ್ನ ಹತ್ಯೆ ಮಾಡಿದ್ರಿ ಅಂತ ಹೇಳಿ ಅದಕ್ಕೆ ಪ್ರತಿಕಾರವಾಗಿ ಇಲ್ಲಿ ಶಿಬಿರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಹತ್ಯೆ ಆದಂತಹ 3 ಕಡೆಯವರು ಸ್ಫೋಟಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬೇಟೆ ಆಡೋದನ್ನ ತಡೆಯೋದಕ್ಕೋಸ್ಕರ ಮಾಡಿರುವಂತಹ ಕ್ಯಾಂಪ್ಗಳನ್ನೇ ಇಲ್ಲಿ ಗುರಿಯಾಗಿಸ್ಕೊಂಡು ಹತ್ಯೆ ಆದಂತಹ 3 ಕಡೆಯವರು ಭೀಕರವಾಗಿ ದಾಳಿ ನಡೆಸಿರುವಂತಹ ದೃಶ್ಯಗಳು. ಇನ್ನು ಮತಾಂತರದ ವಿಚಾರ ಯಾಕೆ ಸದ್ದು ಮಾಡ್ತಿದೆ ಇಲ್ಲಿ, ಆ ಆಯಾಮದಲ್ಲೂ ಯಾಕೆ ತನಿಖೆಯನ್ನ ಮಾಡಲಾಗ್ತಾ ಇದೆ? ಮೃತಪಟ್ಟ 3 ಪೈಕಿ ಪೀಟರ್ ಬೇರೆ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿದ್ದ ಆರೋಪ ಇದೆ. ಮೃತ ಪೀಟರ್ಗಾಗಿ
ಅಧಿಕಾರಿಗಳು ಹುಡುಕಾಟವನ್ನ ನಡೆಸ್ತಾ ಇದ್ರು. ಚರ್ಚ್ಗಳಲ್ಲಿ 3 ತಿಂಗಳು ಪೀಟರ್ ಅಡಗಿದ್ದ ಬಗ್ಗೆ ಮಾಹಿತಿ ಇದೆ. ಮತಾಂತರದ ಬಗ್ಗೆ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಒಂದು ಕಡೆ ಅರಣ್ಯ ಇಲಾಖೆಯ ಸಿಬ್ಬಂದಿ ನಡೆಸಿದಂತಹ ಗುಂಡಿನ ದಾಳಿಗೆ 3 ಬಲಿಯಾಗ್ತಾರೆ. ಆಂಥೋನಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಅಂತ. ಆ ಪೈಕಿ ಪೀಟರ್ ಈ ಹಿಂದೆಯೂ ಕೂಡ ಒಂದಷ್ಟು ಪ್ರಕರಣಗಳಲ್ಲಿ ಆರೋಪಿತನಾಗಿದ್ದ ಅನ್ನೋದು ಗೊತ್ತಾಗಿದೆ. ಮತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚ್ಗಳಲ್ಲಿ 3 ತಿಂಗಳು ಈತ ಅಡಗಿ ಕೂತಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಇದರ ಬೆನ್ನಲ್ಲೇ ಸಾಕಷ್ಟು ಸ್ಫೋಟಕ ಸಂಗತಿಗಳು ಕೂಡ ಹೊರಬರ್ತಾ ಇದೆ. ನಾನಾ ಆಯಾಮಗಳನ್ನ ಈ ಒಂದು ಪ್ರಕರಣ ಇದೀಗ ಪಡ್ಕೊಳ್ತಾ ಇದೆ. ಕಿರಣ್, ಮಧುಶ್ರೀ, ಮುಖ್ಯವಾಗಿ ಏನು ಆಗಸ್ಟ್ 14ನೇ ತಾರೀಕು ರಾತ್ರಿ ಏನೊಂದು ಫೈರಿಂಗ್ ಆಗುತ್ತೆ, ಈ ಸಂಬಂಧಪಟ್ಟಂಗೆ ತಂಬರ್ಪಲ್ಲಿ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ನಲ್ಲಿ ಈ ಒಂದು ಘಟನೆ ಆಗುತ್ತೆ. ಅದು ಕೂಡ ಏನು ಅಂತಂದರೆ ಆ ಕ್ಯಾಂಪ್ನಲ್ಲಿ ಗಾರ್ಡ್ಸ್ಗಳು ವಾಚ್ಮ್ಯಾನ್ ಇರ್ತಾರೆ. ಆ ಒಂದು ಕ್ಯಾಂಪ್ಗಳು ಬಹುಶಃ ಒಂದು 12-13 ಕ್ಯಾಂಪ್ಗಳು ಇಡೀ ಒಂದು ಕಾವೇರಿ ವನ್ಯಜೀವಿ ಏನು ಸಂರಕ್ಷಣೆ ಏನಿದೆ ಅದರಲ್ಲಿ ಒಂದು 12-13 ಕ್ಯಾಂಪ್ಗಳಿದೆ. ಈ ಕ್ಯಾಂಪ್ಗಳದ್ದು ಏನು ಅಂತಂದರೆ ವಾಚ್ಮ್ಯಾನ್ ಗಾರ್ಡ್ ಯಾರು ಕೂಡ ಪಬ್ಲಿಕಲ್ಲಿ ಹೋಗೋಕ್ಕಾಗಲ್ಲ. ಅಂದರೆ ಅವರು ಭಾಳ ಡೀಪ್ ಫಾರೆಸ್ಟಲ್ಲಿ ಆ ಒಂದು ಕ್ಯಾಂಪ್ಗಳಿರ್ತಾರೆ. ಯಾರು ಈ ಒಂದು ಬೇಟೆಗಾರ ಇರ್ಬೋದು ಅಥವಾ ಈ ಮರ ಕಡಿಯೋಕ್ಕೆ ಬಂದದ್ದಿರ್ಬೋದು, ಇವ್ರನ್ನೆಲ್ಲರೂ ಕೂಡ ಅವರು ಅಲ್ಲಿ ವಾಚ್ ಮಾಡೋಕ್ಕೆ, ಆಮೇಲೆ ಅಲ್ಲಿ ಬೀಟ್ ಒಳಗಡೆ ಸುತ್ತಾಡೋಕ್ಕೆ ಮಾತ್ರ ಇರುವಂಥವ್ರು. ಅವರು ಒಂದು ವಾರ 15 ದಿನ ಆ ಕ್ಯಾಂಪಲ್ಲೇ ಉಳ್ಕೋತಾರೆ ಆಫೀಸರ್ಸು, ಅದಕ್ಕೆ ಸಂಬಂಧಪಟ್ಟಂತೆ ಗಾರ್ಡು. ಇದೇ ರೀತಿ ಆಗಸ್ಟ್ 15ನೇ ತಾರೀಕು, ಯೂಶಲಿ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಅಥವಾ ರಿಪಬ್ಲಿಕ್ ಡೇ ಇರ್ಬೋದು, ಹಿಂದಿನ ದಿನ ಈ ಒಂದು ಬೇಟೆಗಾರರು ಆಕ್ಟಿವ್ ಆಗ್ತಾರೆ. ಕಾರಣ ಏನು ಅಂತಂದರೆ ನೆಕ್ಸ್ಟ್ ಡೇ ಅವರು ಹೋಗಿ ಫ್ಲಾಗ್ ಹಾಸ್ಟ್ ಮಾಡಬೇಕು, ಅವ್ರ ಆಫೀಸ್ಗಳಿಗೆ ಹೋಗ್ತಾರೆ. ಕ್ಯಾಂಪಲ್ಲಿ ಯಾರು ಕೂಡ ಇರೋದಿಲ್ಲ. ಏನೊಂದು 12-13 ಕ್ಯಾಂಪ್ಗಳಲ್ಲಿ ಯಾರು ಕೂಡ ಎಲ್ಲರೂ ಕೂಡ ಹೆಡ್ ಆಫೀಸ್ಗಳಿಗೆ ಹೋಗಿರ್ತಾರೆ. ಹಾಗಾಗಿ ನಮಗೆ ಬೇಟೆ ಆಡೋಕ್ಕೆ ಇದೊಂದು ರೈಟ್ ಟೈಮು ಅಂತ ಅವ್ರು ಹಿಂದಿನ ದಿನ ಈ ಒಂದು ಟಾರ್ಗೆಟ್ ಮಾಡಿಕೊಂಡು ಹೋಗ್ತಾರೆ. ಈ ಸರಿನೂ ಕೂಡ ಆಗಸ್ಟ್ 14ನೇ ತಾರೀಕು ಆ ಒಂದು ಕ್ಯಾಂಪ್ ಹತ್ರ ಬಂದು ಅಲ್ಲಿ ಫೈರಿಂಗ್ ಆಗುತ್ತೆ. ಫೈರಿಂಗ್ ಅಂತಂದರೆ ಈ ಸೌಂಡ್ ಕೇಳಿದಂಥ, ಆದರೆ ಈ ಬಾರಿ ಆ ಕ್ಯಾಂಪ್ನಲ್ಲಿ ಇದ್ದಂಥ ಗಾರ್ಡ್ಸ್ ವಾಚ್ಮ್ಯಾನ್ ಅಲ್ಲೇ ಇರ್ತಾರೆ. ಇಮಿಡಿಯೇಟಾಗಿ ಅವರು ಅಲ್ಲಿಂದ ಹೊರಗಡೆ ಬಂದು ಏನಿದು ಗುಂಡಿನ ಸದ್ದಾಗ್ತಾ ಇದೆ ಅಂತಂದರೆ, ಯಾಕೆಂದರೆ ಅವ್ರ ಹತ್ರನೂ ಕೋವಿಗಳಿರ್ತವೆ, ಅವರ ಒಂದು ರಕ್ಷಣೆಗಾಗಿ ಅಲ್ಲಿಂದ ಎಲ್ಲಿ ಗುಂಡು ಬರ್ತಾಯಿದೆ ಇವರು ಕೂಡ ಅದನ್ನು ಮತ್ತೆ ಫೈರಿಂಗ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ 3 ಜನ ಆ ಒಂದು ಎನ್ಕೌಂಟ್ರಲ್ಲಿ ಸತ್ತೋಗ್ತಾರೆ. ಇನ್ನು ಉಳಿದಂತೆ ಒಬ್ಬ ಎಸ್ಕೇಪ್ ಆಗಿರ್ತಾನೆ. ಈಗ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ ಇದಾಗಿ ಮರುದಿನನೇ ಅಂದರೆ 15ನೇ ತಾರೀಕು 14ನೇ ತಾರೀಕು ಇವತ್ತರ ಒಂದು 12 ಕ್ಯಾಂಪ್ಗಳು ನಾನು ಏನು ಹೇಳಿದೆ ಅದರಲ್ಲಿ 6 ಕ್ಯಾಂಪ್ಗಳಲ್ಲಿ ಜಿಲೆಟನ್ ಆಗಿ ಸ್ಫೋಟ ಮಾಡಿದೆ. ಅಂದರೆ ರಿಟಾಲಿಯೇಷನ್, ಈ ಬೇಟೆಗಾರನಿಗೆ ಏನು ಈ ಒಂದು ಗುಂಡಿಕ್ಕಿ ಫಾರೆಸ್ಟ್ ಆಫೀಸರ್ ಹೊಡೆದ್ರು ಇದಕ್ಕೆ ಪ್ರತಿಕಾರವಾಗಿ ಒಂದು 6 ಕಡೆ ಕ್ಯಾಂಪ್ಗಳಿಗೆ ಈ ಒಂದು ಜಿಲೆಟನ್ ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹುಡುಕಾಟ ಮಾಡ್ತಾ ಇದ್ದಾರೆ. ಇನ್ನು ಆಫೀಸರ್ಸ್ ಬೇರೆ ಬೇರೆ ಕ್ಯಾಂಪ್, ಯಾಕೆಂದರೆ ಭಾಳಷ್ಟು ಡೀಪ್ ಇರುತ್ತೆ ಈ ಫಾರೆಸ್ಟ್, ಅಲ್ಲೂ ಕೂಡ ಏನಾರು ಅಟ್ಯಾಕ್ ಮಾಡಿದಾರೋ ಏನು ಅಂತ ನೋಡ್ತಾರೆ. ಕೆಲವೊಂದಷ್ಟು ಫೋಟೋಸ್ಗಳು ಕೂಡ ಈಗ ಸಿಕ್ಕಿದೆ. ಈಗ ಒಟ್ಟಾರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಮುಖ್ಯವಾಗಿ ಅಲ್ಲಿ ಪೀಟರ್ ಅಂತ ಏನು ಸಾವನ್ನಪ್ಪಿದ ಆತ ಈ ಹಿಂದೆ ಸಾಕಷ್ಟು ಇದೇ ಥರ ಬೇರೆ ಬೇರೆ ಕೇಸ್ಗಳು ಬೇಕಾಗಿದ್ದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಂದು ಚರ್ಚಲ್ಲಿ 3 ತಿಂಗಳು ಶೆಲ್ಟರನ್ನು ಪಡ್ಕೊಂಡಿರ್ತಾನೆ. ಎಲ್ಲೋ ಒಂದು ಕಡೆ ಅಲ್ಲಿ ಸಿಕ್ಕಿರುವಂಥದ್ದು ಜಿಲ್ಲಾಡಳಿತ ಕೊಟ್ಟಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಅಥವಾ ಅಲ್ಲಿದ್ದಂಥ ಹೇಳುವಂಥದ್ದು, ಅಲ್ಲಿ ಆ ಭಾಗದಲ್ಲಿ ಕರ್ನಾಟಕ, ತಮಿಳುನಾಡು ಅನ್ನೋರು ಏನು ಈ ಒಂದು ಫಾರೆಸ್ಟ್ ಇದೆ ಸಾಕಷ್ಟು ಇಲ್ಲಿ ಮತಾಂತರ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿದ್ದಂಥ ಕೆಲವೊಂದು ಚರ್ಚಲು ಈ ಥರ ಕ್ರಿಮಿನಲ್ಸ್ಗಳಿಗೆ ಎಲ್ಲೋ ಒಂದು ಕಡೆ ರಕ್ಷಣೆ ಕೊಡ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ಸರ್ಕಾರ ಈಗ ತನಿಖೆ, ನಿಜವಾಗ್ಲೂ ಅದು ಆರೋಪ ನಿಜವಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಇವ್ರನ್ನ ಈ ಕ್ರಿಮಿನಲ್ಸ್ನ ಅಲ್ಲಿ ಇಡೋದು, ಅವ್ರಿಗೆ ರಕ್ಷಣೆ ಕೊಡೋದು ಅಥವಾ ಈಗ ಸಂಬಂಧಪಟ್ಟಂತೆ ಈ ಥರದ್ದು ನಿರಂತರವಾಗಿ ನಡೀತಾ ಇರುವಂಥದ್ದು. ಆದರೆ ಈ ಬಾರಿ ಹೆಚ್ಚಿನದಾಗಿ ಅಂದರೆ ಸ್ಫೋಟವಾಗಿದೆ. ಅವರ ಒಂದು ನೋಡಿ, ಇವಾಗ ಒಂದು ಅದಕ್ಕೆ ತನಿಖೆ ಒಂದು ಕಡೆ ಸರ್ಕಾರ ಈ 3 ಜನ ಘಟನೆ ಬಗ್ಗೆ ಒಂದು ಕಡೆ ತನಿಖೆ ಒಂದು ಕಡೆ ಮಾಡ್ತಾ ಇದ್ದಾರೆ. ಇಮಿಡಿಯೇಟಾಗಿ ಅದಕ್ಕೆ ಪ್ರತಿಕಾರವಾಗಿ ಈ ರೀತಿ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಮಾಡಿಕೊಂಡು ಜಿಲಿಟನ್ನು ಬ್ಲಾಸ್ಟ್ ಮಾಡಿರುವಂಥದ್ದು ನಿಜಕ್ಕೂ ಈಗ ಈ ಒಂದು ಫಾರೆಸ್ಟ್ ಅವರು ಅಥವಾ ಸಂಬಂಧಪಟ್ಟ ಸರ್ಕಾರ ಯಾವ ರೀತಿ ಈ ಘಟನೆಗೆ ಸಂಬಂಧಪಟ್ಟಂತೆ ಮುಂದಿನ ಯಾವ ರೀತಿ ನಿರ್ಣಯ ತಗೊಳ್ತೇವೆ ಒಂದು ಕಡೆ ನೋಡಬೇಕು. ಒಟ್ಟಾರೆ ಈಗ ಅದಕ್ಕೆ ಎಲ್ಲ ರೀತಿಯ ತನಿಖೆ ಇಂಟರ್ನಲ್ ಇರ್ಬೋದು, ಕೆಲವೊಂದಷ್ಟು ಅಲ್ಲಿ ಸಮಿತಿ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಜೊತೆಗೆ ಯಾರ್ಯಾರು ಇಲ್ಲಿ ಆ್ಯಂಟಿ ಪೋಚಿಂಗ್ ಕ್ಯಾಂಪಲ್ಲಿ ಇದ್ರು ಅವ್ರನ್ನೆಲ್ಲರೂ ಕೂಡ ಈ ವಾಚ್ಮ್ಯಾನ್ಗಳು, ಗಾರ್ಡ್ಗಳನ್ನೆಲ್ಲೂ ಕೂಡ ವಾಪಸ್ಸು ಕರೆಸ್ಕೊಂಡಿದ್ದಾರೆ. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.